ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ BBMP ಏಕತ್ ಆಗಿರುವಂತಹ 30-40 ಕಟ್ಟಿರುವಂತಹ 4BHK ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಅಕ್ಷಯ ನಗರದಲ್ಲಿ ಬರುವಂತಹ ಡಿ-ಮಾರ್ಟ್ಗೆ ಎಕ್ಸಾಕ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಮುಂದಗಡೆ ನೋಡಬಹುದು 30 ಅಡಿಗಳ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು. ಜೊತೆಗೆ ಒಂದು ಬೋರ್ವೆಲ್ ಕೂಡ ಹಾಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಎಲಿವೇಶನ್ ಅಲ್ಲಿ ನೋಡಬಹುದು, ಇಲ್ಲಿ ಒಂದು ನಮಗೆ ಚಿಕ್ಕದೊಂದು ಗಾರ್ಡನ್ ಏರಿಯಾ ಅಂತ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಒಂದು ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಗೇಟ್ ನಮಗೆ ಈ ಪೋರ್ಷನ್ ಅಲ್ಲಿ ಲೇಸರ್ ಕಟಿಂಗ್ ಜೊತೆಗೆ ಒಂದು ಫೆಂಟ್ರಾಮೆಟಿಕ್ ಶೀಟ್ ಜೊತೆಗೆ ಯೂಸ್ ಮಾಡಿರುವಂತಹ ಗೇಟ್ ಕೂಡ ನಮಗೆ ಯೂಸ್ ಆಗಿರುವಂತದ್ದು. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಏನು ನಮಗೆ ಆಸ್ ಎ BBMP ರೂಲ್ಸ್ ಏನಿದೆ ಅದೇ ಪ್ರಕಾರ ನಮಗೆ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎಲ್ಲ ನಮಗೆ ಸೆಟ್ ಬ್ಯಾಕ್ ನ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಇಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿ ಸ್ಕಡ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಕಾವೇರಿ ಮೀಟರ್ ಕೂಡ ಆಲ್ರೆಡಿ ಇವ್ರು ಹಾಕ್ಸ್ಕೊಟ್ಟಿರುವಂತದ್ದು. ಇದೇ ನಮಗೆ ಪ್ರೂಫ್ ಕಾವೇರಿ ಇಲ್ಲಿ ರನ್ನಿಂಗ್ ಇದೆ ಅಂತ ಹೇಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಲಿಫ್ಟ್ಗೂ ಕೂಡ ಒಂದು ಪ್ರಾವಿಷನ್ ನ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಇಲ್ಲೊಂದು ಬ್ಯಾಚುಲರ್ ರೂಮು ಇಲ್ಲ ಅಂದ್ರೆ ಒಂದು ಸರ್ವೆಂಟ್ ರೂಮ್, ಜಸ್ಟ್ ಒಂದು ರೂಮ್ ಅಷ್ಟೇ ಮಾಡಿರುವಂತದ್ದು. 2x4 ವೆಟ್ರೋಫೈಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಂದು ಕಿಟಕಿ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಸಂಪಿಗೆ ಪ್ರಾವಿಷನ್ ಮಾಡಿದ್ದಾರೆ. 10,000 ಲೀಟರ್ ಜಾಸ್ತಿನೇ ಬರುವಂತಹ ಸಂಪು ಪ್ರಾವಿಷನ್ ಇರುವಂತದ್ದು. ಬಟ್ ಇಲ್ಲಿ ನಮಗೆ ಬೋರ್ವೆಲ್ ಗೆ ಪ್ರಾವಿಷನ್ ಮಾಡಿಲ್ಲ. ಯಾಕಂದ್ರೆ ಸಫಿಶಿಯಂಟ್ ಆಗಿ ಕಾವೇರಿ ವಾಟರ್ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಬೋರ್ವೆಲ್ ಪ್ರಾವಿಷನ್ ಮಾಡಿಲ್ಲ. ವೀಕ್ಲಿ 2 ಡೇಸ್ ಬರುತ್ತೆ, ಅದು ನಮಗೆ 12 ಅವರ್ಸ್ ಬರುತ್ತೆ ಅಂತ ಹೇಳಿರೋ ಒಂದು ರೀಸನ್ ಇಂದ ಇದಕ್ಕೆ ಬೋರ್ವೆಲ್ ಹಾಕಿಲ್ಲ ಅಂತ ಹೇಳಿರುವಂತದ್ದು. ಜೊತೆಗೆ ಸೆಟ್ ಬ್ಯಾಕ್ ಅಲ್ಲಿ ನಮಗೆ ಫುಲ್ ಪ್ರಾವಿಷನ್ ಬಿಟ್ಟಿದ್ದಾರೆ. ಇಲ್ಲಿ ನಾವು ಆರಾಮಾಗಿ 3 ಕಾರ್ಗಳು ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿ 3 ಕಾರ್ ಜೊತೆಗೆ 10 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಕಾರ್ ಪಾರ್ಕಿಂಗ್ ಬಿಲ್ಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ಇದೆಯಲ್ಲ, ಲಿಫ್ಟ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಕೂಡ ನಮಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇದು ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಅಲ್ಲೊಂದು ಸೆಕ್ಯೂರಿಟಿ ರೂಮು, ಇಲ್ಲೊಂದು ಕಾಮನ್ ಬಾತ್ರೂಮ್, ಲಿಫ್ಟ್ ಗೆ ಪ್ರಾವಿಷನ್ ಇರುವಂತದ್ದು. ಬನ್ನಿ ವೀಕ್ಷಕರ, ಈಗ ಲಕ್ಸುರಿ ಆಗಿರುವಂತಹ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮನೆನ ನೋಡೋಣ. ಸ್ಟೇರ್ ಕೇಸ್ ತುಂಬಾ ನಮಗೆ ವೈಲ್ಡ್ ಆಗಿದೆ. ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ SS ಜೊತೆಗೆ ಒಂದು ಟಫಾನ್ ಗ್ಲಾಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಎಕ್ಸಾಕ್ಟ್ ದೇವ್ರ ಮೂಲೆಯಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ರೋಡ್. ಎಕ್ಸಾಕ್ಟ್ ನಾನು ಈಗ ದೇವ್ರ ಮೂಲೆಯಲ್ಲಿ ಇರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಮುಂದೆ ನಿಂತಿದ್ದೀನಿ. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕೂಡ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಏನು ನಮಗೆ ಗ್ರಿಲ್ ವರ್ಕ್ ಫುಲ್ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರಾನೈಟ್ ಕ್ಲೈಡಿಂಗ್ ಮಾಡಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ಸ್ ಜೊತೆಗೆ ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ವಾಸ್ಕಲ್ ಇದು. ಟೋಟಲ್ 8 ಅಡಿಯೇ ಬರುತ್ತೆ ಅನ್ಕೊಳ್ತೀನಿ. ಚೆನ್ನಾಗಿದೆ. ಡೋರ್ ಕೂಡ ಅಷ್ಟೇ ಒಳ್ಳೆ ದೊಡ್ಡ ಸೈಜ್ ಅಲ್ಲೇ ಕೂಡ ನಮ್ಗೆ ಹಾಕಿರುವಂತದ್ದು. ಸಖತ್ತಾಗಿದೆ ನೋಡಿ. ಇವಿ ಗೇಜ್ ಅಲ್ಲಿ ಇದೆ ನಮ್ಗೆ ಡೋರು. ಬರ್ಮನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅದು ಆಂಟಿಕ್ ಪೀಸ್ ಬ್ರಾಸ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಎಂಟ್ರೆನ್ಸ್ ಅಲ್ಲೇ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್ಗಳು. ಪೋರ್ಷನ್ ಫುಲ್ ಎಲ್ಲ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಮಾಡೋದ್ರಿಂದ ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ ಇಲ್ಲಿ ಓಡಾಡಕ್ಕೆ ಸರಿ ಹೋಗುತ್ತೆ. ಇನ್ನ ನಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದ್ರಿಂದ ಇನ್ನ ಪಾಲಿಶ್ ಆಗಿಲ್ಲ. ಪಾಲಿಶ್ ಆದ್ರೆ ತುಂಬಾ ಸಕ್ಕದಾಗಿ ನಮ್ಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಅದ್ರ ಹಿಂದೆಗಡೆ ಮನೆ ಕೂಡ ಇದೆ. ಬಟ್ ಯಾವುದೇ ರೀತಿ ಲೈಟಿಂಗ್ ಗೆ ತೊಂದರೆ ಇಲ್ಲ. ಇಲ್ಲಿ ನಮ್ಗೆ 2 ವಿಂಡೋಗಳು ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಎಕ್ಸಾಕ್ಟ್ ನಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆಗೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೇಗಿದೆ ನೋಡಿ, ಲೈಟ್ ತುಂಬಾ ಬ್ರೈಟ್ ಆಗಿರೋದ್ರಿಂದ ಫ್ಲಿಕ್ಕರ್ ಆಗ್ತಾ ಇದೆ ನೋಡಿ. ಈ ವಾಲ್ಗೆಲ್ಲ ನಮ್ಗೆ ವುಡ್ ಪ್ಯಾನಲ್ ಆಗಿದೆ. ವೆನಿರ್ ಪಾಲಿಶಿಂಗ್ ನ ಮಾಡಿದ್ದಾರೆ. ಇದು ಬಂದು ನಮ್ಗೆ ಟೀಕ್ವುಡ್ ಯೂಸ್ ಆಗಿರುವಂತದ್ದು ವಿತ್ ಟೀಕ್ವುಡ್ ಫ್ರೇಮ್ ವಿತ್ ಟಫಾನ್ ಗ್ಲಾಸ್. ದೇವ್ರ ಮನೆ ಒಳಗಡೆ ಆರಾಮಾಗಿ ಒಬ್ರು ಕುತ್ಕೊಳ್ಬಹುದು, ಅಷ್ಟು ಜಾಗ ಇದೆ. ಇಟಾಲಿಯನ್ ಮಾರ್ಬಲ್ ಸ್ಲ್ಯಾಬ್ ಹಾಕೊಟ್ಟಿದ್ದಾರೆ. ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ನೋಡ್ತಾ ಇದೀರಲ್ಲ, ಅದು ಆಕ್ಚುಲಿ ನಮ್ಗೆ ಇಟಾಲಿಯನ್ ಮಾರ್ಬಲ್ ಕಲ್ಲು. ಒಳಗಡೆ ಲೈಟ್ ಇಂದ ನಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅಕ್ಕಪಕ್ಕ ವಾಲ್ಗೆ ಇಟಾಲಿಯನ್ ಮಾರ್ಬಲ್ ಕ್ಲೈಡಿಂಗ್ ನ ಮಾಡಿರುವಂತದ್ದು. ಚೆನ್ನಾಗಿದೆ ನೋಡಿ, ಗ್ರ್ಯಾಂಡ್ ಆಗಿ ಬಂದಿದೆ, ಸಖತ್ತಾಗಿದೆ. ಬಟ್ ಹಾಲು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರೋದ್ರಿಂದ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಒಂದು ಪ್ರಾವಿಷನ್ ಮಾಡಿದ್ರೆ, ಇನ್ ಮಾಮೂಲಿ ಸ್ಟೇರ್ ಕೇಸ್ ಕೆಳಗಡೆ ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಇಲ್ಲಾಂದ್ರೆ UPS ಪಾಯಿಂಟ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಿಂಡೋ ನೋಡ್ತಾ ಇದ್ದೀರಲ್ಲ, ಇದು ಡೈನಿಂಗ್ ಸ್ಪೇಸ್. ಆರಾಮಾಗಿ 10 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು. ಒಂದು ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳೆಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಫ್ಯಾನ್ ಕೊಟ್ಟಿದ್ದಾರೆ. POP ವಿತ್ ವುಡ್
ಕಾರ್ನೆಸ್ ಗಳಲ್ಲಿ ನಮಗೆ ವುಡ್ ಪ್ಲೇಟಿಂಗ್ ಕೊಟ್ಟಿರುವಂತದ್ದು ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಈ ಡೈನಿಂಗ್ ಪಕ್ಕದಲ್ಲಿ ಬರುವಂತದ್ದೇ ಮಾಡ್ಯುಲರ್ ಕಿಚನ್. ಎರಡ್ ಕಡೆಗೂ ನಮ್ಗೆ ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿದ್ದಾರೆ. ಎರಡ್ ಕಡೆಗೂ ನಮ್ಗೆ ಇಂಟೀರಿಯರ್ ವಿತ್ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಗ್ಲಾಸ್ ಗಳಿರುವಂತಹ ಬಾಕ್ಸ್ ಗಳನ್ನ ಮಾಡಿರೋದ್ರಿಂದ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕ್ಲೀನ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಅಂತಾನೆ ಹೇಳ್ಬೋದು. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ, ಈ ಪೋರ್ಷನ್ ಅಲ್ಲಿ ಆಕ್ವಾ ಗಾರ್ಡ್ಗೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಈ ಪೋರ್ಷನ್ ನೋಡಿ. ಡಿಫ್ರೆಂಟ್ ಆಗಿರುವಂತಹ ವಾಟರ್ ಸೋರ್ಸ್ ಗಳು ಬರುವಂತಹ ಕೊಳಾಯಿಗಳನ್ನ ನಮ್ಗೆ ಯೂಸ್ ಮಾಡಿದಾರಂತದ್ದು. ಇದು ಆಕ್ವಾ ಗಾರ್ಡ್ಗೆ. ಈ ಪೋರ್ಷನ್ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಚಿಮ್ಮಿ ಇಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ವುಡ್ ಫಿನಿಶಿಂಗ್ ಆಗಿರುವಂತದ್ದು. ಇದರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಇದೆ. ಆಲ್ರೆಡಿ ಈ ಯುಟಿಲಿಟಿಲೂ ಕೂಡ ಒಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲೂ 2 ಕೊಳಾಯಿ ಕೊಟ್ಟಿದ್ದಾರೆ, ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ, ವಿಂಡೋ ಇದೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮ್ಗೆ ಮಾಡಿದ್ದಾರೆ. ಒಂದು ಡಿಶ್ ವಾಶ್ ಆದ್ರೂ ಇಟ್ಕೋಬಹುದು, ಇಲ್ಲ ಅಂದ್ರೆ ಒಂದು ವಾಷಿಂಗ್ ಮಿಷಿನ್ ಆದ್ರೂ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಯುಟಿಲಿಟಿ ಪ್ರಾವಿಷನ್ ಮಾಡಿರುವಂತದ್ದು. ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ ಆಗಿದೆ, ದೊಡ್ಡದಾಗೆ ಇದೆ ನೋಡಿ. ಈ ಪೋರ್ಷನ್ ಕೂಡ ನಮ್ಗೆ ದೊಡ್ಡದಾಗೆ ಬಂದಿರುವಂತದ್ದು. ಲವ್ಲಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 3040 BBMP ಏಕತ ಅಕ್ಷಯ್ ನಗರ DLF ಅಪಾರ್ಟ್ಮೆಂಟ್ ಹತ್ರ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಪೇರೆಂಟ್ಸ್ ರೂಮ್. ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಒಂದೇ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್ ವಿತ್ POP, ವಿತ್ ಫ್ಯಾನ್, ವಿತ್ ಲೈಟಿಂಗ್, ವಿತ್ ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ ಕೂಡ ಕೊಟ್ಟಿರುವಂತದ್ದು. ಮೇನು ವಾರ್ಡ್ರೋಬ್ ನ ಅಬ್ಸರ್ವ್ ಮಾಡಿ ನೋಡಿ, ಒಂದೇ ಡೋರ್ ಬರುತ್ತೆ. 2 ಸ್ಲೈಡಿಂಗ್ ಡೋರು, ಅದು ಮೇಲಿಂದ ಕೆಳಗಡೆವರೆಗೂ ಜಸ್ಟ್ ಒಂದೇ ಡೋರ್ಗೆ ನಮಗೆ ಕೆಲಸನ ಮಾಡಿಕೊಟ್ಟಿರೋದಂಥದ್ದು. 2 ಟೋಟಲ್ ನಮಗೆ 4 ಡ್ರಾಯರ್ ಬಾಕ್ಸ್ ಗಳು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಪೇರೆಂಟ್ಸ್ ರೂಮ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಅಂತಾನೆ ಹೇಳ್ಬೋದು ಇದಕ್ಕೆ. ಇದು ನಮ್ಗೆ ಜಸ್ಟ್ ಈ ಮನೆಗೆ ಫಸ್ಟ್ ಫ್ಲೋರ್ ಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗೋಗಿದೆ. ಜಾಗ್ವಾರ್ ಮತ್ತೆ ಹಿಂಡ್ ಬೇರೆ ಹಾಕಿರುವಂತದ್ದು. ಫ್ಲೋರಿಂಗ್ ಆಂಟಿ ಸ್ಕೈಡ್, ವಾಲ್ಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟರ್ ಫೆಟಿಲ್ಸ್, ಶವರ್ ಪ್ರತಿಯೊಂದು ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಈ ಬಾತ್ರೂಮ್ ಡೋರ್ ಕೂಡ ನೋಡಿ ದೊಡ್ಡ ಸೈಜ್ ಅಲ್ಲ ಇದೆ. ವಾಸ್ಕಲ್ ಬಗ್ಗೆ ವುಡ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಟೀಕ್ ವುಡ್ ಫಿಕ್ಸ್ ಆಗೋಗ್ಬಿಡಿ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ನಮ್ಗೆ ಬ್ಲಾಕ್ ಶೀಟ್ ಅಂದ್ರೆ ಬ್ಲಾಕ್ ಕಲರ್ ಇರುವಂತಹ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಲೈಟ್ ಇದೆಯಲ್ಲ, ಈ ಲೈಟ್ ನಮ್ಗೆ ಆಟೋಮೆಟಿಕ್ ಇದೆ. ಇಲ್ಲೂ ಒಂದು ಲೋಗೋ ಒಂದಿದೆ, ಚೆನ್ನಾಗಿದೆ ನೋಡಿ. ಎಕ್ಸಾಕ್ಟ್ ಈಗ ನಾನು ಸೆಕೆಂಡ್ ಫ್ಲೋರ್ ಬಂದ್ರೆ ಇದು ಸಿಟ್ಟಿಂಗ್ ಏರಿಯಾ ತರ ನಾವು ಕನ್ವರ್ಟ್ ನ ಮಾಡ್ಕೋಬಹುದು. ಬಟ್ ಇದು ಖಾಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫ್ಯಾನ್ ಕೊಟ್ಟಿದ್ದಾರೆ, 2 ಲೈಟ್ ಗೆ ಆಪ್ಷನ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ಸಿಟ್ಟಿಂಗ್ ಏರಿಯಾ ತರ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಒಂದು ಜೋತು ಉಯ್ಯಾಲೆ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನ ಮಾಡಿದ್ದಾರೆ. ಮೇಲೆ ಹಾಗೆ ಸ್ಪೇಸ್ ಖಾಲಿ ಬಿಟ್ಟಿರುವಂತದ್ದು ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ. ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ನೋಡಿ, ಟಿವಿ ಯೂನಿಟ್, ಬಾರ್ ಕೌಂಟರ್, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಈ ಪೋರ್ಷನ್ ಫುಲ್. ಇಲ್ಲಿ ಒಂದು ಟಿವಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಕೆಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗು, ದೊಡ್ಡ ಮಿರರ್ ಅನ್ನು ಕೊಟ್ಟಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಚೆನ್ನಾಗಿದೆ ಅಲ್ಲ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಅಲ್ಲಿ ಟೈಲ್ಸ್ ಕಟ್ ಆಗಿದೆಲ್ಲ, ಅಂದ್ರೆ ಡಿಸೈನ್ ಕಟ್ ಆಗಿದೆಲ್ಲ, ಆ ಡಿಸೈನ್ ಅಲ್ಲಿ ನಾವು ಪಾರ್ಟಿಷನ್ ಮಾಡ್ಕೊಂಡ್ರೆ ಇಲ್ಲಿ ಡ್ರೈ ಆಗುತ್ತೆ, ಅದು ವೆಟ್ ಆಗುತ್ತೆ. ಚೆನ್ನಾಗಿದೆ ನೋಡಿ. ವಿಂಡೋ ಒಂದು ಕೊಟ್ಟಿದ್ದಾರೆ. ಎಕ್ಸಿಟ್ ಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮ್ಗೆ ಆಗೋಗಿದೆ. ಪಕ್ಕದಲ್ಲಿ ನಮ್ಗೆ ಬಾಲ್ಕನಿ, ಸ್ಪೇಷಿಯಸ್ ಆಗಿ ಇದೆ ಬಾಲ್ಕನಿ ವಿತ್ ಟಫನ್ ಗ್ಲಾಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಅದೇ DLF ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, DLF ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಮ್ಗೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮು. ಓಕೆ ವೀಕ್ಷಕರೇ,
ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಅಲ್ಲ 2 ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವಾರ್ಡ್ರೋಬ್ಗೆ ಕೆಲಸ ಮಾಡಿರುವಂತದ್ದು. ಇದು ಕೂಡ ಅಷ್ಟೇ ಒಂದೇ ಡೋರ್ ಬರುತ್ತೆ, ಫುಲ್ಲು ಕಂಪ್ಲೀಟ್ ಆಗಿರುವಂತಹ ಒಂದೇ ಡೋರು. ಟೋಟಲ್ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್, ಇಲ್ಲಿ ಡ್ರೆಸ್ಸಿಂಗು, ಈ ಪೋರ್ಷನ್ ಫುಲ್ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಮಿರರ್ ಕೂಡ ನಮ್ಗೆ ಇಟ್ಟಿರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹೀಗಿದೆ ಅಟ್ಯಾಚ್ ಬಾತ್ರೂಮು, ಟೈಲ್ಸ್, ಎಲ್ಲಾ ರೀತಿಯ ಕೆಲಸಗಳು ಕೂಡ ಆಗೋಗಿದೆ. ಮಸಾಜ್ಗೂ ಇರುವಂತಹ ಏನು ನಮ್ಗಿದು ವರ್ಕ್ ಏನ್ ಹೇಳ್ತಾರೆ ಆ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಅದು ನಮ್ಗೆ ಬಂತಲ್ಲ ಹೆಸರು, ಬಟ್ ಆ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮ್ಗೆ ಆಗೋಗಿದೆ. ರೆಡಿ ಟು ಆಕ್ಯುಪೈ. ಲಿಫ್ಟ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಅಲ್ಲಿ ಲೋಗೋ ಚೆನ್ನಾಗಿದೆ ಈ ಡಿಸೈನ್ ಅಲ್ಲಿ. ಈಗ ನಾವು ನೋಡ್ತಾ ಇರುವಂತದ್ದು ಸ್ಕೈಲೈಟ್ ಮೇಲ್ಗಡೆ, ಅದು ಕೂಡ ಒಂದು ಯೂನಿಕ್ ಶೇಪ್ ಅಲ್ಲಿ ತಗೊಂಡಿದ್ದಾರೆ. 3ನೇ ಫ್ಲೋರ್ ಅಲ್ಲಿ ಬಂದ್ರೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾಗ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ POP ವಿತ್ ನಮ್ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ, ವಿತ್ ಫ್ಯಾನ್, ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ಒಂದು ಲೋಗೋ. ಇದ್ರ ಪಕ್ಕದಲ್ಲಿ ನಮ್ಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಒಂದು ಹ್ಯಾಂಡ್ ವಾಶ್ ಒಂದು ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಏರಿಯಾ ಒಂದು ಫುಲ್ ನಮ್ಗೆ ಈ ಪೋರ್ಷನ್ ಫುಲ್ ವೆಟ್ರೋಫಿಟ್ ಸರ್ ಕಂಪ್ಲೀಟ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದನ್ನ ಏನಕ್ಕೆ ಈ ತರ ರೆಡಿ ಮಾಡಿದಾರೆ ಅಂದ್ರೆ, ಇನ್ ಕೇಸ್ ಏನಾದ್ರು ಬಾರ್ ಕೌಂಟ್ರು ಪಾರ್ಟಿ ಏನಾದ್ರು ಮಾಡ್ಕೊಂಡ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅನ್ನೋ ಒಂದು ಪರ್ಪಸ್ಗೆ ಇದನ್ನ ನಮ್ಗೆ ಕಾಮನ್ ಬಾತ್ರೂಮ್ ಮತ್ತೆ ವಾಷಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮ್ಗೆ ಕೊಟ್ಟಿರುವಂತದ್ದು. ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಜಾಗನ. ಇಲ್ಲಿ ನೋಡಿ, ಹೋಮ್ ಥಿಯೇಟರ್ ರೂಮ್ ಇದು. ಹಾಲಲ್ಲಿ ಒಂದು ರೂಮ್ ಇದೆ, ಕೆಳಗಡೆ 2 ರೂಮ್ ಇದೆ. ಇದು ಹೋಮ್ ಥಿಯೇಟರ್ ರೂಮ್ಗೆ ಖಾಲಿ ಬಿಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಹೆಂಗಿದನ್ನು ಕಾಮನ್ ಬಾತ್ರೂಮ್ ಆ ಪೋರ್ಷನ್ ಅಲ್ಲಿ ಕೊಟ್ಟಿದಾರಲ್ಲ, ಇದು ನಮ್ಗೆ ಬಾಲ್ಕನಿ ಬರುತ್ತೆ. ಹೋಮ್ ಥಿಯೇಟರ್ಗೆ 7 ಮಾಡಿಸಿದ ರೂಮು ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಆಗಿರುವಂತದ್ದು. ಇಲ್ಲಿವರೆಗೂ ನಮ್ಗೆ ಲಿಫ್ಟ್ ಏರಿಯಾ ಕಂಪ್ಲೀಟ್ ಆಗಿದೆ. ಓಪನ್ ಟೆರೆಸ್ ಅಲ್ಲಿ ಇವತ್ತು ನಾವು ಇದೀವಿ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ವಿತ್ ವಾಷಿಂಗ್ ಮಿಷಿನ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಉಯ್ಯಾಲೆಗೂ ಕೂಡ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸುತ್ತಲೂ ನಮ್ಗೆ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಟೆರೆಸ್ಗೆ ಹೋಗೋದಕ್ಕೆ ನೋಡಿ ಲ್ಯಾಡರ್ ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ಲ್ಯಾಡರ್ ನಮ್ಗೆ ಮಲಗಿಸಿರುವಂತದ್ದು. ಬೇಕು ಅಂದಾಗ ನಾವು ಹಾಕೋಬಹುದು. ಲಾಕ್ ನ ಓಪನ್ ಮಾಡಿದ್ರೆ ಆರಾಮಾಗಿ ಓಪನ್ ಆಗುತ್ತೆ. ಈ ಶೋ ಅಲ್ಲಿ ಟೆರೆಸ್ ಹೋಗ್ಬೋದು. ಈ ಟೆರೆಸ್ ಅಲ್ಲಿ ಮಾಮೂಲಿ ಇನ್ನ ಸ್ಕೈಲ್ ಇಟ್ಕೊಂಡ್ ಪ್ರಾವಿಷನ್ ಇದೆ, ಟ್ಯಾಂಕ್ ರೂಮ್ ಗೊಂದು ಪ್ರಾವಿಷನ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಬಿಲ್ಡ್ ಆಗಿದೆ. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, 30-40 ಕಟ್ಟಿರುವಂತಹ 3ಪ್ಲೆಕ್ಸ್ ಹೌಸ್. ಅಕ್ಷಯ್ ನಗರ DLF ಅಪಾರ್ಟ್ಮೆಂಟ್ ಜಸ್ಟ್ 100 ಮೀಟರ್, 200 ಅಂತ ಹೇಳಿದೆ, ಜಸ್ಟ್ 100 ಮೀಟರ್ ಅಲ್ಲಿ ಇರುವಂತದ್ದು. ಆಮೇಲೆ ಡಿಮಾರ್ಟ್ ಇದೆಯಲ್ಲ ಅಕ್ಷಯ್ ನಗರದಲ್ಲಿ, ಡಿಮಾರ್ಟ್ಗೂ ಈ ಪ್ರಾಪರ್ಟಿಗೂ ಎಕ್ಸಾಕ್ಟ್ 1 ಕಿಲೋಮೀಟರ್ ಬರುತ್ತೆ. ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿನೇ ಹೇಳ್ತಾ ಇದೀನಿ. ಎಕ್ಸಾಕ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿಯಿಂದ ನಮ್ಗೆ ಡಿಮಾರ್ಟ್ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ. ಇಲ್ಲಿಂದ ನಮ್ಗೆ ಎಕ್ಸಾಕ್ಟ್ 2.5 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಮೀನಾಕ್ಷಿ ಮಾಲು, ಬನ್ನಾರ್ಘಟ್ಟ ರೋಡು, ಹುಳಿಮಾವು ಪೊಲೀಸ್ ಸ್ಟೇಷನ್, BGS ಪಬ್ಲಿಕ್ ಸ್ಕೂಲು ಇತ್ಯಾದಿಗಳೆಲ್ಲ ನಮ್ಗೆ ಸಿಗುವಂತದ್ದು. ಅಂದ್ರೆ ಸರೌಂಡಿಂಗ್ 2 ಕಿಲೋಮೀಟರ್ ಒಳಗಡೆ ನಿಮ್ಗೆ ಶಾಪಿಂಗ್ ಮಾಲ್ ಇಂದ ಹಿಡಿದು, ಗ್ರಾಸರಿಯಿಂದ ಹಿಡಿದು, ಹೋಟೆಲ್ಗಳಿಲ್ಲ ಎಂದು ಹಿಡಿದು ಪ್ರತಿ ಒಂದು ನಿಮ್ಗೆ ಥಿಂಗ್ಸ್ ಗಳು ಸಿಗುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ತೀನಿ. ಚೆನ್ನಾಗಿದೆ. BBMP ಏಕಾದ ಆಗಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರಾಪರ್ಟಿಗೆ ಏನಾದ್ರು ಈ ಖಾತೆ ಏನಾದ್ರು ಮಾಡಿಸ್ಕೋಬೇಕು ಅಂತಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಜೊತೆಗೆ ಪ್ರಾಪರ್ಟಿಗಳಿಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿದೆ DLF. ಧನ್ಯವಾದಗಳು.